21 ಎಕರೆ ಮಂಡಳಿ. ಇವತ್ತೊಂದು ಬೆಳವಣಿಗೆ ನಡೀತಿಲ್ಲಿ ಜೆಎಂಸಿ ವಿಚಾರ ಸಂಬಂಧಪಟ್ಟಂಗೆ ಸರ್ಕಾರ ಮೊದಲನೇ ಹಂತವಾಗಿ 531 ಎಕರೆ ಜೆಎಂಸಿ 531 ಎಕರೆ ನೋಟಿಫಿಕೇಶನ್ ಮಾಡಿದೆ. ಅದರ ಅಂಗವಾಗಿ ತಾಯಪ್ಪನದೊಡ್ಡಿ, ಕೆಂಪೇನಪಾಳ್ಯ, ಮಂಡಳಿ ಮತ್ತೆ ಒಡೆರಳ್ಳಿ ಸರ್ವೆ ನಂಬರ್ ಅಂದ್ಬಿಟ್ಟು ಒಡೆರಳ್ಳಿ, ಅದರಲ್ಲಿ ತಾಯಪ್ಪನದೊಡ್ಡಿ ಮತ್ತೆ ಕೆಂಪೇನಪಾಳ್ಯ ಸರ್ವೆ ನಂಬರು ಪೂರ್ಣ ಪ್ರಮಾಣದ ಜೆಎಂಸಿ ಆಗಿ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಹಣವನ್ನ ತಗೊಳ್ಳಕ್ಕೆ ರೈತರು ಅರ್ಜಿ ಹಾಕಿದ್ದಾರೆ. ಅದು ಒಂದು ಹಂತದಲ್ಲಿ ನಡೀತದೆ. ಅದ್ರ ಭಾಗವಾಗಿ 65 ಎಕರೆ 70 ಎಕರೆ ಮಂಡಳಿ, 71 ಎಕರೆ ಮಂಡಳಿ, 70 ಎಕರೆ. ನಮ್ಗೆ ಸಮಸ್ಯೆಗಳಿದಾವೆ. ಒಂದು, ಈಗ ಯಾರು ಬೇಡ ಅಂತಾರೋ ಅವ್ರಿಗೆ ಸಮಸ್ಯೆ ಇಲ್ಲ ಅಂದ್ರೆ ಬಿಟ್ಬಿಡ್ಲಿ. ಈಗ ನಾವು ನಮ್ಮ ಮನಸ್ಸು ಇಚ್ಛೆ ಹೆಂಗಿದೆ ನಾವು ಬಂದಿದೀವಿ, ಯಾರ್ದು ಒತ್ತಾಯಕ್ಕೆ ಬಂದಿಲ್ಲ. ನಮ್ಮ ಜಮೀನು ನಾವು ಕೊಡಕ್ಕೆ ಅವ್ರ ಅಪ್ಪನ ಆವಣೆ ಬೇಕಾಗಿಲ್ಲ. ನಮ್ಮದನ್ನ ನಮ್ಗೆ ಬಿಡಿ, ನಾವು ಹೇಳ್ಕೊಳಕ್ ನಾವು ಪರ್ಮಿಷನ್ ನಾವು ಕೇಳಿದೀವಿ, ಬನ್ನಿ ನಮ್ದನ್ನ ಸರ್ವೆ ಮಾಡಿ ಅಂತ. ಅವ್ರು ಬಂದಿದ್ದಾರೆ. ಈಗ ನಮ್ದಕ್ಕೆ ಬಂದಾಗ ತೊಂದರೆ ಕೊಡ್ತಾ ಇರೋದು. ಈಗ ಅವ್ರ ಹತ್ರ ಅಷ್ಟೊಂದಿದ್ರೆ ಕೊಟ್ಟಿರ್ಲಿ, ಬೇಕಾದ್ರೆ ನಾವು ಇನ್ನೊಂದು 10 ವರ್ಷ ಹೋಗ್ತಾರ ಇಟ್ಕೊಳ್ಳಿ ಅವ್ರೆ, ಆಮೇಲೆ ನಮ್ಗೆ ಜಮೀನು ಕೊಡ್ಲಿ. ಅಷ್ಟು ಇಲ್ಲ ಯೋಗ್ಯತೆ ಅಂದ್ರೆ ನಮ್ದು ನಂಬಿಡಿ. ನಿಮ್ಮ ಆಸ್ತಿಗೆ ಬರ್ತಾ ಇಲ್ಲ ನಾವು. ನಮ್ಮ ಆಸ್ತಿಲಿ ನಾವು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾರ್ದನ್ನು ಏನು ಕೇಳಿಲ್ಲ ಸರ್. 7.5 ಎಕರೆ ನಮ್ಮ ಫ್ಯಾಮಿಲಿದು ಇದೆ, ನಾವು ಕೊಟ್ಟಿದ್ದೀವಿ, ಬರ್ಕೊಟ್ಟಿದ್ದೀವಿ. ನಮ್ಮ ಹಣ ಕೇಳ್ತಾ ಇದ್ದೀವಿ ಹೊರತು ಬೇರೆ ಯಾರ್ದು ಕೇಳ್ತಿಲ್ಲ. ಸರ್ಕಾರದಿಂದ ನಮಗೆ ಕೊಡ್ತೀವಿ ಅಂತಿದ್ದಾರೆ, ಅದನ್ನ ನಾವು ಕೇಳ್ತಿದೀವಿ. ಅದು ನಮ್ಮಕ್ಕಿದೆ. ಅದಕ್ಕೆ ಈಗ ಅವ್ರು ಯಾರೋ ನಮಗೇನೋ ಬರ್ಕೊಡ್ರಿ ಸರ್, ಅದನ್ನ ಕೇಳ್ಬೇಕಾದ್ರು ಅಲ್ಲಿ ಕೋರ್ಟ್ಗೆ ಹೋಗಿ. ಅವ್ರ ಮೇಲೆ FIR ಅನ್ನ ದಾಖಲಿಸಿದ್ರ ಬಿಡದಿ ಪೊಲೀಸರು. 11 ಜನ ರೈತರ ಮೇಲೆ FIR ಆಗಿದೆ. ಸುಳ್ಳು ಕೇಸ್ ದಾಖಲಿಸಿರೋ ಆರೋಪ ಬಿಡದಿ ಪೊಲೀಸರ ಮೇಲೆ ಇದೆ. ಒಂದ್ ಹಂತಕ್ಕೆ ಪೊಲೀಸರು ಇವೆಲ್ಲ ಮಾಡಿರ್ತಾರೆ. ಪೊಲೀಸರೇನು ಬಹಳ 100% ಪಕ್ಕಾ ಮಾಡಿರ್ತಾರೆ ಅಂತ ನಾನಂತೂ ಹೇಳ್ತಾ ಇಲ್ಲ. ಗಲಾಟೆಯಲ್ಲಿ ಭಾಗಿಯಾಗದ 3 ಮೇಲೆ FIR ದಾಖಲಾಗಿದೆ. A1 ಆಗಿರೋ ಪ್ರಕಾಶ್ ಘಟನೆ ಸ್ಥಳದಲ್ಲೇ ಇರಲಿಲ್ಲ. A3 ಕೃಷ್ಣ ಸಹ ಘಟನೆ ಸ್ಥಳದಲ್ಲಿ ಇರಲಿಲ್ಲ. A4 ಆಗಿರೋ ಯಶವಂತ ಬಿಡದಿ ಹೋಬಳಿಲೇ ಇರಲಿಲ್ಲ. ಆದ್ರೆ ಇವ್ರು 3 ಜನರ ಮೇಲೆ FIR ಹಾಕಿದಿರಲ್ಲ, ಎಷ್ಟು ಸರಿ ಇದು? ಗಲಾಟೆ ನಂತರ ಬಂದಿದ್ದ ರೈತರ ಮೇಲೂ FIR ಮಾಡಿದ್ರ? ಹಾಗಾದ್ರೆ ಪ್ರತಿಭಟನೆ ಮುಂದಾಳತ್ವ ವಹಿಸಿದ ಹಿನ್ನೆಲೆ FIR ಹಾಕಿದ್ರ? ಉದ್ದೇಶಪೂರ್ವಕವಾಗಿ FIR ಹಾಕಿರೋದ್ರ ವಿರುದ್ಧ ರೈತರ ಆಕ್ರೋಶ ಇನ್ನಷ್ಟು ಭುಗಿಲೆದ್ದಿದೆ. ರೈತರ ಪ್ರತಿಭಟನೆಯಲ್ಲಿ ರಾಜಕೀಯ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಇದೇ ವಿಚಾರವಾಗಿ ಮಾಗಡಿ ಶಾಸಕ ಒಂದು ಸಲಿನೂ 400ಕ್ಕೂ ಹೆಚ್ಚು ದಿನಗಳ ಕಾಲ ರೈತರು ಶಾಂತವಾಗಿ ಹೋರಾಟ ನಡೆಸಿದ್ರು. ಒಂದು ಸಲಾನೂ ಆ ಕಡೆ ಮುಖ ಮಾಡದಂತ ಅಲ್ಲಿನ ಶಾಸಕರು ಮಾಗಡಿ ಬಾಲಕೃಷ್ಣ ಮಾತಾಡಿದ್ದಾರೆ. ಜೊತೆಗೆ ವಿಪಕ್ಷದವರು ಮಾತಾಡಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಗೊತ್ತಿಲ್ದಿರ್ತಕ್ಕಂಥ ರೈತ ಅದನ್ನ ಕೋರ್ಟ್ ಕಲಿತಾರೆ. ಅವರು ವರ್ಷಾನ್ಗಟ್ಲೆ ಕೋರ್ಟ್ ಕಲಿತಾರೆ. ಪಾಪ ಅಮಾಯಕ ಹೆಣ್ಮಕ್ಳು, ಅಮಾಯಕರು ಗೊತ್ತಿಲ್ದಿರ್ತಕ್ಕಂಥ ರೈತರು ಕೋರ್ಟ್ ಕಲಿತಾರೆ. ಇದು ಕುಮಾರಸ್ವಾಮಿ ಬರ್ತಾರ ಅವಾಗ. ಇವರಿಂದ ನಮ್ಮ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು ದಯಮಾಡಿ. ಆಮೇಲೆ ಯಾವ ವ್ಯಕ್ತಿ ಇದಕ್ಕೆ ಕಾರಣಕರ್ತ ಅದೇ ವ್ಯಕ್ತಿನೇ ಹೋರಾಟಕ್ಕೆ ಇದ್ ಮಾಡೋದು, ಬೆಂಬಲ ಕೊಡೋದು, ಇದು ದುರಂತ. ಇದು ಅದರಿಂದ ಇದು ನಾನು ಹೇಳಿದ್ನಲ್ಲ, ಇದು ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಾಡಿದ್ರೆ ನೋಡೋಣ. ರೈತರು ನಮ್ಗೆ JMC ಮಾಡಿ ನಮಗೆ ಸೂಕ್ತವಾದಂತ ಪರಿಹಾರ ಕೊಡಿ ಅಂತ ಹೇಳಿ ಲೆಟರ್ಗಳನ್ನ ಕೊಟ್ಟಿದ್ದಾರೆ, ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು JMC ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದು ಪುನಃ ಹಿಂದೆ ಬರ್ತಕ್ಕಂಥದ್ದು ಸಾಧ್ಯತೆ ತುಂಬಾನೇ ಕಡಿಮೆ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅವರು ಬಾಳೆ ಬೆಳೆದವ್ರೆ, ನಾಳೆ ಬಾಳೆ ಇರೋದಿಲ್ಲ. ಒಂದು ಮಳೆ ಇಲ್ಲ, ಇನ್ನೊಂದಿಲ್ಲ, ತೊಂದರೆ ಆಯ್ತು, ಬಾಳೆ ಇರೋದಿಲ್ಲ. JMC ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಬಾಳೆ ಬೆಳೆ ದುಡ್ಡು ಸಿಗಲ್ಲ. ಸಿರಿಕಲ್ಚರ್ ಬೆಳೆದಿದ್ದಾರೆ, ಸಿರಿಕಲ್ಚರ್ ಕೂಡ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ JMC ಇಂದ ದುಡ್ಡು ಸಿಗಲ್ಲ. ಯಾವ ಅವ್ರಿಗೆ ಸೋಮೋಟೋ ಆಗಿ ಕೊಡ್ತಾ ಇದಾರೆ, ಅವ್ರನ್ನ ತೆಗೆದುಕೊಳ್ತಿದ್ದಾರೆ. ಯಾರು ಕೊಡ್ತಾ ಇಲ್ಲ. ಅವ್ರ ಸರ್ಕಾರ ಕೂಡ ಒತ್ತಾಯಪೂರ್ವಕ ಪಡಿತಾ ಇಲ್ಲ. ನಿನ್ನೆ ಆಗಿದ್ದ ಘಟನೆ ಕೂಡ ಅದು ಕೊಟ್ಟವ್ರದ್ದು ಸರ್ವೆ ಮಾಡ್ಲಿಕ್ಕೆ ಹೋಗಿದ್ರು ಹೊರತಾಗಿ ಯಾರು ಕೊಡೋದಿಲ್ಲ ಅಷ್ಟೇ. ಅದ್ರಲ್ಲಿ ಏನು ಪ್ರಶ್ನೆ ಇರ್ಬೋದು, ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಯಾರು ಕೊಡ್ತಾರೆ ಅವ್ರದ್ದು ಮಾತ್ರ ತಗೋತಾರೆ. ಯಾರ್ದು ಜಬರ್ದಸ್ತಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಯಾರ್ದು ಜಮೀನ ಪಡೆಯೋದು ಕಾರಣಕ್ಕೂ ಅಲ್ಲಿ ರೈತರನ್ನ ಒಕ್ಕಲೆಬ್ಸೋವಂಥದ್ದಕ್ಕೆ ಬಿಡಲ್ಲ. ಈಗಾಗಲೇ ನಾನು 3 ಬಾರಿ ಅಲ್ಲಿ ಹೋಗಿ ರೈತರ ಜೊತೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ. ಮತ್ತೊಂದು ಬಾರಿ ನಾನು ಹೋಗ್ತಾ ಇದ್ದೀನಿ. ಮತ್ತೊಂದು ಬಾರಿ ಹೋಗಿ ಅಲ್ಲೇ ಸ್ಥಳದಲ್ಲೇ ಒಂದು ದಿನ ಪೂರ್ತಿ 2 ದಿನ ಇರಬೇಕು ಅನ್ನೋ ಮಾತುಕತೆಯನ್ನು ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಲ್ಲಿ ರೈತರನ್ನ ಒಕ್ಕಲೆಬ್ಸೋವಂಥದ್ದಕ್ಕೆ ಬಿಡಲ್ಲ. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು
ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡಿಸ್ಕೊಂಡು ನಿಂಗೂ ಕೈಯಲ್ಲಿ ಹಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನ